ಓಂ ಶ್ರೀ ಗುರುಭ್ಯೋ ನಮಃ. ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಪಂಡಿತ್ ರಾಘವೇಂದ್ರ ಆಚಾರ್ಯ ಮಾಡುವಂಥ ನಮಸ್ಕಾರಗಳು. ನಮ್ಮ ದೈವಫಲ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, 2026 ಮೇ ತಿಂಗಳು ಹಲವು ರಾಶಿಗಳ ಪಾಲಿಗೆ ಅದೃಷ್ಟದ ಬಾಗಿಲನ್ನು ತೆರೀತಾ ಇದೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಗ್ರಹಗಳ ಮಹತ್ವದ ಬದಲಾವಣೆಗಳಿಂದ ಐಶ್ವರ್ಯ ದೇವತೆ ಮಹಾಲಕ್ಷ್ಮಿಯ ಸಂಪೂರ್ಣ ದೃಷ್ಟಿ ಕೆಲವು ವಿಶೇಷ ರಾಶಿಗಳ ಮೇಲೆ ಬೀಳ್ತಾ ಇದೆ. ಇಷ್ಟು ದಿನ ಸಾಲದ ಸುಳಿಯಲ್ಲಿ ಸಿಲುಕಿದವರು, ಸರಿಯಾದ ಕೆಲಸ ಸಿಗದೆ ಪರದಾಡ್ತಾ ಇರತಕ್ಕಂಥ ವ್ಯಕ್ತಿಗಳು ಈ ಮೇ ತಿಂಗಳು ವರದಾನವಾಗಿ ಆಗ್ತದೆ. ಹಾಗಾದರೆ ಲಕ್ಷ್ಮೀ ದೇವಿಯ ಆಶೀರ್ವಾದ ಪಡೆದ ಆ 3 ರಾಶಿಗಳು ಯಾವುದು ಅಂತ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ಈ ಒಂದು ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲನೇದಾಗಿ ವೃಷಭ ರಾಶಿ. ನಿಮ್ಮ ರಾಶಾಧಿಪತಿ ಶುಕ್ರನ ಪ್ರಭಾವದಿಂದ ಹಣದ ಹರಿವು ಹೆಚ್ಚಾಗ್ತದೆ. ಹಳೆಯ ಬಾಕಿ ಹಣ ಕೈ ಸೇರ್ತದೆ. ನೀವು ಪ್ರತಿ ಶುಕ್ರವಾರ ಮುತ್ತೈದೆಯರಿಗೆ ತಾಂಬೂಲವನ್ನು ನೀಡಿ, ನಿಮ್ಮ ಅದೃಷ್ಟ ದುಪ್ಪಟ್ಟಾಗ್ತದೆ. ಎರಡನೇ ರಾಶಿಯಾಗಿ ಕನ್ಯಾ ರಾಶಿ. ಹೊಸ ವ್ಯಾಪಾರದ ಒಪ್ಪಂದಗಳಿಂದ ನಿರೀಕ್ಷೆಗೂ ಮೀರಿದಂಥ ಲಾಭ ನಿಮ್ಮದಾಗ್ತದೆ. ಉದ್ಯೋಗಸ್ಥರಿಗೆ ಸಂಬಳ ಹೆಚ್ಚಾಗ್ತದೆ. ಗೌರವಯುತ ಸ್ಥಾನ ಮಾನ ಸಿಗ್ತದೆ. ಅದೃಷ್ಟದ ದೇವತೆ ತಮ್ಮ ಮನೆಯ ಬಾಗಿಲನ್ನು ತಟ್ತಾಳೆ. ಬಂದ ಅವಕಾಶಗಳನ್ನು ಸರಿಯಾಗಿ ಉಪಯೋಗಿಸಿಕೊಳ್ಳಿ. ಮೂರನೇ ರಾಶಿ ಧನು ರಾಶಿ. ಲಕ್ಷ್ಮೀ ಕೃಪೆಯಿಂದ ಕೇವಲ ಹಣ ಮಾತ್ರವಲ್ಲದೆ ಕುಟುಂಬದಲ್ಲಿ ನೆಮ್ಮದಿ ಮತ್ತು ಸುಖ ಹೆಚ್ಚಾಗ್ತದೆ. ಇಷ್ಟು ದಿನ ಹಣ ಬಂದರೂ ಕೂಡ ಉಳಿತಾಯ ಇರಲಿಲ್ಲ, ಆದರೆ ಈಗ ಉಳಿತಾಯದ ಹಾದಿ ಕಾಣಿಸ್ತದೆ. ಪ್ರತಿ ಸಂಜೆ ಮನೆಯ ಹೊಸ್ತಿಲಲ್ಲಿ ದೀಪ ಹಚ್ಚಿ ಲಕ್ಷ್ಮಿಯನ್ನ ಸ್ಮರಿಸಿದರೆ ನಿಮ್ಮ ಮನೆಯಲ್ಲಿ ದಾರಿದ್ರ್ಯ ದೂರ ಆಗ್ತದೆ. ಮೇ ತಿಂಗಳಲ್ಲಿ ಲಕ್ಷ್ಮೀ ದೇವಿಯ ಕೃಪೆ ಸದಾ ನಿಮ್ಮ ಮೇಲೆ ಇರಬೇಕು ಅಂತ ಹೇಳಿದರೆ ಸ್ತ್ರೀಯರನ್ನ ಗೌರವಿಸಿ. ಮಹಾಲಕ್ಷ್ಮಿ ತಮ್ಮ ಮನೆಯಲ್ಲಿ ಸ್ಥಿರವಾಗಿ ನಿಲ್ತಾಳೆ. ಓಂ ಮಹಾಲಕ್ಷ್ಮೀ ದೇವಿಯೇ ನಮಃ ಎಂದು ಎಲ್ಲರೂ ಕಮೆಂಟ್ ಮಾಡಿ ಮಹಾಲಕ್ಷ್ಮೀ ದೇವಿಯ ಕೃಪೆಗೆ ಪಾತ್ರರಾಗಿ. ಈ ಒಂದು ವಿಡಿಯೋನ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ತಮ್ಮ ಜೀವನದಲ್ಲಿ ಏನೇ ಸಮಸ್ಯೆಗಳಿದ್ದರೂ ನೇರವಾಗಿ ಬಂದು ಭೇಟಿ ನೀಡಿ ಅಥವಾ ಕೆಳಕಂಡ ನಂಬರ್ಗೆ ಕರೆಯನ್ನು ಮಾಡಿ. ಧನ್ಯವಾದಗಳು.